ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಲೇ ಚಂದ್ರು, ಮಗನೇ, ಏಟು ದೇವ್ರ ನನ್ನ ತಂಗಿ ಅವಂಗೆ ಮೋಸ ಮಾಡ್ತೀಯ. ನಮ್ಮೊಬ್ಬನ್ನ ಕೊಲ್ಲಕ್ ನೋಡ್ಚಲ್ಲ. ಅಯ್ಯೋ ಅಯ್ಯೋ ಸರಿ ಸರಿ ಬಿಡವನ್ನ ಬಿಡ. ಇವತ್ತು ಸುಮ್ಕೆ ಬಿಡಕ್ಕಿಲ್ಲ, ಇನ್ನು ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ಓ ನೀನ್ ಬಿಡವನ್ನ ಬಿಡ ಬಿಡ. ಅಬ್ಬ ನನ್ ತಡಿಬೇಡವ, ಇವನು ಇವತ್ತು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಅವ್ನು ಯಾರು ಅನ್ಕೊಂಡಿದ್ಯಾ? ಅವ್ನು ನಿನ್ ಭಾವ. ಇವನ್ ಯಾ ಸೀಮೆ ಭಾವ? ಇವನಿಂದ ನಮ್ಮಬ್ಬ ನಮ್ನೆಲ್ಲ ಬಿಟ್ಟು ಹೊಂಟದ್ಲು. ನಮ್ ಸಿಕ್ಕತ್ಕೊಯ್ದವನೆ, ಇವನ್ನ ಸುಮ್ಕೆ ಬಿಡಬಾರ್ದವ. ಕಂಟಿ, ನೀವಿಟ್ಟು ನನಗೆ ಕ್ಷಮಿಸ್ಬಿಡು ಕಂಟಿ. ನಾನು ತಪ್ಪಿತ್ಕೊಳ್ಳೋಕೆ ಒಂದೇ ಒಂದು ಅವಕಾಶ ಕೊಡು ಕಂಟಿ. ನಿನ್ನಂತ ನೀಯ ತಿಳಿದಿರೋ ನಾಯಿಗೆ ಜನ್ಮದಾಗ ಕ್ಷಮೆ ಇಲ್ಲ ಕಲ. ಭಾವ ಅಂತ ನಿನ್ ಮ್ಯಾಗ ಏಟನ್ ಗೌರವ ಇಟ್ಕೊಂಡಿದ್ದೆ, ಇವತ್ತೆಲ್ಲ ಹೊರಟೋಯ್ತು. ಹೊಡ್ತಾ ಇಟ್ರೆ ನಂಗೆ ಸರಿ 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 ಬಿಸಾಕದನ್ನ ಬಿಸಾಕು. ಇದನ್ನೇನ್ ಮನೆ ಅನ್ಕೊಂಡಿದ್ಯಾ ಮಸಾಣ ಅನ್ಕೊಂಡಿದ್ಯಾ? ನಮ್ ಜೀವನನೇ ಮಸಾಣ ಆದ್ಮೇಕೆ ಇದು ಮನೆಯಾಗಿದ್ಯೇನವ ಪ್ರಯೋಜನ? ಬೇಡ ಸಿರಿ, ಒಂದು ಕಿತ ನಿನ್ ತಂಗಿ ಅವನ ಬಗ್ಗೆ ಯೋಚನೆ ಮಾಡು. ಅವಳಿಗೆ ಅನ್ಯಾಯ ಮಾಡಬೇಡ. ಇಂಥವನ್ ಜೊತೆ ಬದುಕೋ ಬದ್ಲು ನನ್ ತಂಗಿಯವ ನನ್ ಮನೆನಾಗೆ ರಾಣಿ ಹೆಂಗಿರ್ತಾಳೆ ಬಿಡವ. ಬೇಡ ಕಣಪ್ಪ ಸಿರಿ, ಇವನ್ನ ಬಿಟ್ಟು ಅವಳು ಹೆಂಗ್ ಬದುಕ್ತಾಳೆ? ಇವನ್ ಮೇಲೆ ಪಿರಾಣನೇ ಮಡಿಕೊಂಡವಳೆ. ಮೊದಲು ನೀನ್ ಸಮಾಧಾನ ಮಾಡ್ಕ. ನೀನೇನವ ಎಲ್ಲ ವಿಷಯ ಗೊತ್ತಿದ್ರು ನಂತವೇ ಹೇಳ್ದೆ ಮುಚ್ಚಿಟ್ಟೆ ಅಲ್ಲ. ಇದೆಲ್ಲ ತಿಳಿದ್ಬೇಕು ನನ್ಗೆ ಹೆಂಗವ ಸಮಾಧಾನ ಮಾಡ್ಕೊಳ್ಳಿ? ಅಯ್ಯೋ ಶಿವನೇ, ಈ ವಿಷಯ ಗೊತ್ತಾಗಿದ್ದು ನನಗೆ ಇವತ್ತೇ ಕಣಪ್ಪ. ನಾನೇನಾರ ಈ ವಿಷಯ ನಿನ್ಗೆ ಹೇಳಿದಿದ್ರೆ ಇಂಥ ಅನಾಹುತ ಕೈ ಹಾಕ್ತೀಯ ಅಂತಲೇ ನಾನು ಹೇಳಲಿಲ್ಲ. ನೋಡಪ್ಪ ಸಿರಿ, ಅಮ್ಮವ್ರು ಬದುಕಿದ್ರೆ ಏನು ತೀರ್ಮಾನ ಕೊಡ್ತಿದ್ರು ನಾನು ಅದರಂತನೇ ನಡ್ಕೋತಾ ಇದ್ದೀನಿ. ಇವನ್ ಮಾಡದೆ ಇರೋ ತೆಪ್ಪಿಗೆ ಹೊಸುಗೆ ಯಾಕಪ್ಪ ಶಿಕ್ಷೆ? ಹಂಗಂತ ಈ ನನ್ನ ಮಗನ ಸುಮ್ಕೆ ಬಿಡ್ಬೇಕೇನವ? ಇವನ್ ಮಾಡದೆ ಇರೋ ತೆಪ್ಪಿಗೆ ಇವನಿಗೆ ಶಿಕ್ಷೆ ಕೊಟ್ಟು ಇವನ್ ಪ್ರಯೋಜನ? ಅವ್ರ ಮಾತು ಕೊಟ್ಟು ಬಿದ್ದು ಇವನು ಅಮ್ಮವ್ರಿಗೆ ಗುರಿ ಇಕ್ಕಿರೋದು ದಿಟ್ವೆ. ಆದ್ರೆ ಗುಂಡು ಆರಿಸಿರೋದು ಅವಳು. ಅವನ್ ಭಯ ಬಿದ್ದು ಹಿಂಗ್ ಮಾಡ್ಬಿಟ್ಟವನೆ. ಅವನು ತಿದ್ಕೊಳಕ್ ಒಂದು ಅವಕಾಶ ಕೊಡು ಸಿರಿ, ಕ್ಷಮಿಸ್ಬಿಡು ಅವನ್ನ. ನಂಬಿಕೆ ದ್ರೋಹ ಮಾಡಿರೋದು ಕೂಡ ಕೊಲೆ ಮಾಡಿದಷ್ಟೇ ಪಾಪ ಕಣವ. ಯಾರು ಏನೇ ಹೇಳಿದ್ರು ಇವನ್ನ ಮತ ಸಂಸಕ್ಕಿಲ್ಲ. ಅಣ್ಣಯ್ಯ